ಅನೇಕ ಬಾರಿ ಮನುಷ್ಯನ ಕೋಪವು ತನ್ನನ್ನೇ ಘನಪಡಿಸುವಂತೆ ದೇವರೇ ಮಾಡ್ತಾನೆ. ಈ ದಿನಗಳಲ್ಲಿ ಪವಿತ್ರಾತ್ಮನು ತಾನೇ ಮನುಷ್ಯನನ್ನು ನಿಯಂತ್ರಿಸುತ್ತಾನೆ. ಆತ್ಮೀಯ ಮಿತ್ರರೇ, ಸತ್ಯವೇದ ಅಧ್ಯಯನಕ್ಕೆ ಸೇರಿ ಬಂದಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ದೇವರ ಒಂದೊಂದು ವಾಕ್ಯಗಳು ಎಷ್ಟೊಂದು ಬಲವಾಗಿದೆ ಅಲ್ಲವೇ? ವೈರಿಗಳು ದೇವಾಲಯವನ್ನು ಹಾಳು ಮಾಡಿದಾಗ ಆತನ ಜನರ ಕೂಗು, ಆ ಸಮಯದಲ್ಲಿ ದೇವರ ಸದುತ್ತರ, ದೇವರ ದಯೆಯ ಬಗ್ಗೆಯೂ ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕಣ್ಣಿಗೆ ಬಿದ್ದ ಬೆಳಕು ಹೃದಯಕ್ಕೆ ಆನಂದ, ಕಿವಿಗೆ ಬಿದ್ದ ಒಳ್ಳೆಯ ಸುದ್ದಿ ಎಲುಬಿಗೆ ಪುಷ್ಟಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಕೀರ್ತನೆಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ 74ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ವೈರಿಗಳು ದೇವಾಲಯವನ್ನು ಹಾಳು ಮಾಡಿದಾಗ ಬಿಡುಗಡೆಗಾಗಿ ಕೂಗು ಎಂಬುದಾಗಿದೆ. ಪ್ರಿಯರೇ, ಈ ಕೀರ್ತನೆಯಲ್ಲಿ ನಮ್ಮೆದುರಿಗೆ ಪುನಃ ದೇವಾಲಯವಿರುತ್ತದೆ. ಈಗ ಅದು ಹೊಲೆ ಮಾಡಲ್ಪಟ್ಟಿರುತ್ತದೆ. ಇದು ದಾವೀದನ ಕೀರ್ತನೆಯಲ್ಲ, ಆಸಾಫನದು. ಆಸಾಫನು ಲೇವಿಯನು, ದೇವಾಲಯದ ಹಾಡುಗಾರರಲ್ಲಿ ಒಬ್ಬನಾಗಿದ್ದಾನೆ. ಕೀರ್ತನೆ 74 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರೇ, ನೀನು ನಮ್ಮನ್ನು ಸಂಪೂರ್ಣವಾಗಿ ತಳ್ಳಿಬಿಟ್ಟದ್ದೇಕೆ? ನೀನು ಪಾಲಿಸುವ ಹಿಂಡಿನ ಮೇಲೆ ನಿನ್ನ ಕೋಪಾಗ್ನಿಯು ಹೊಗೆ ಹಾಡುವುದೇನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆಗಾರನು ಕೇಳುತ್ತಿದ್ದಾನೆ, ನೀನು ನಮಗೆ ಹೀಗೇಕೆ ಮಾಡಿದೆ ಎಂದು. ಕೀರ್ತನೆ 74 2ನೇ ವಚನ ಹೀಗೆ ಹೇಳುತ್ತದೆ: ನೀನು ಹಿಂದಿನ ಕಾಲದಲ್ಲಿ ಸ್ವಕುಲವಾಗಿರಬೇಕೆಂದು ಬಿಡಿಸಿ ಸಂಪಾದಿಸಿಕೊಂಡ ಮಂಡಳಿಯನ್ನು ಜ್ಞಾಪಿಸಿಕೊ. ನಿನ್ನ ವಾಸಸ್ಥಾನವಾಗಿದ್ದ ಚಿಯೋನ್ ಗಿರಿಯನ್ನು ಮರೆಯಬೇಡ ಎಂಬುದಾಗಿ. ಅವನು ಭೌಗೋಳಿಕ ಸ್ಥಳ ನಿರ್ದೇಶನ ನೀಡುತ್ತಾನೆ. ಕೀರ್ತನೆಗಾರನು ಪ್ಯಾಲೆಸ್ತೀನ್ ದೇಶ ಹಾಗೂ ಇಸ್ರಾಯೇಲಿನ ಕುರಿತಾಗಿ ಮಾತನಾಡುತ್ತಿದ್ದಾನೆ. ಮುಂದಕ್ಕೆ ನೋಡೋಣ. ಕೀರ್ತನೆ 74 3ನೇ ವಚನವನ್ನು ಅಲ್ಲಿ ಹೀಗೆ ನೋಡುತ್ತೇವೆ: ಬಹುಕಾಲದಿಂದ ಹಾಳು ಬಿದ್ದಿರುವ ಈ ಸ್ಥಾನದ ಕಡೆಗೆ ವಿಜಯ ಮಾಡು. ನೋಡು, ವೈರಿಯು ಪವಿತ್ರಾಲಯದಲ್ಲಿ ಎಲ್ಲವನ್ನೂ ಕೆಡಿಸಿಬಿಟ್ಟಿದ್ದಾನೆ ಎಂಬುದಾಗಿ. ಪ್ರಿಯರೇ, ವೈರಿಯು ಕೆಡಿಸಿದ್ದು ಪವಿತ್ರಾಲಯವನ್ನು. ಕೀರ್ತನೆ 74 4ನೇ ವಚನ ಹೀಗೆ ಹೇಳುತ್ತದೆ: ನಿನ್ನ ದರ್ಶನಾಲಯ ಮಧ್ಯದಲ್ಲಿ ನಿನ್ನ ವಿರೋಧಿಗಳು ಆರ್ಭಟಿಸುತ್ತಾರೆ. ನಮ್ಮ ಆರಾಧನಾ ಚಿಹ್ನೆಗಳನ್ನು ತೆಗೆದು ತಮ್ಮ ಚಿಹ್ನೆಗಳನ್ನು ಇಟ್ಟಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಏನು ಸಂಭವಿಸಿತು? ಇದು ಅಂತಿಯೋಕ್ಯಾಸ್ ಎಫಿಫೇನಸನು ಸೈನ್ಯದೊಂದಿಗೆ ಮುತ್ತಿಗೆ ಹಾಕುವುದರ ಪ್ರವಾದಾತ್ಮಕ ಹೇಳಿಕೆಯಾಗಿದೆ. ಮಹಾಚಕ್ರವರ್ತಿ ಅಲೆಕ್ಸಾಂಡರನ ಮರಣ ನಂತರ ಅವನ ರಾಜ್ಯವನ್ನು ಪಾಲು ಮಾಡಿ ಹಂಚಿಕೊಂಡ 4 ಮಂದಿ ಸೇನಾಧಿಕಾರಿಗಳಲ್ಲಿ ಇವನು ಒಬ್ಬನು. ಕ್ರಿಸ್ತಪೂರ್ವ 175ರಲ್ಲಿ ಅವನು ಯೆರೂಸಲೇಮನ್ನು ಸೂರೆಗೈದು ಪರಿಶುದ್ಧ ಪಾತ್ರೆಗಳಿಗೆ ಅಶುದ್ಧ ಮಡ್ಯನ್ನೆಲ್ಲ ಸುರಿದು ಪವಿತ್ರ ಸ್ಥಾನದಲ್ಲಿ ಜುಪಿಟರನ ವಿಗ್ರಹವೊಂದನ್ನಿರಿಸಿದನು. ಇದನ್ನು ದಾನಿಯೇಲನ ಪ್ರವಾದನೆ ಗ್ರಂಥ 8ರಲ್ಲಿ ತಿಳಿಸಲಾಗಿದ್ದು, ಪವಿತ್ರಾಲಯವನ್ನು ಹೊಲೆಗಡಿಸುವುದು ಎಂದು ಹೇಳಲಾಗಿದೆ. ಕ್ರಿಸ್ತಶಕ 70ರಲ್ಲಿ ರೋಮಾಯನಾದ ಟೈಟಸನು ದೇವಾಲಯವನ್ನು ಹಾಳು ಮಾಡಿ ಅದನ್ನು ಕೆಡವಿ ನೆಲಸಮ ಮಾಡಿದನು. ಇದು ಕೂಡ ಮುಂದೆ ನೆರವೇರಿದ್ದಾಗಿದೆ. ಆದರೆ ದೇವಾಲಯವು ಪುನಃ ಕಟ್ಟಲ್ಪಟ್ಟ ಬಳಿಕ ಆಸಾಫನ ಪ್ರವಾದನೆ ಮತ್ತೊಮ್ಮೆ ನೆರವೇರಲಿದೆ. ಸಂಕಟ ಕಾಲದಲ್ಲಿ ಕೊನೆಯ ಪವಿತ್ರಾಲಯದ ಹೊಲೆಗೆಡಿಸುವಿಕೆ ಪ್ರಕಟವಾಗುತ್ತದೆ. ಅದು ಪವಿತ್ರ ಸ್ಥಾನವನ್ನು ಹಾಳು ಮಾಡುವಂಥದ್ದಾಗಿದೆ. ಆದರೆ ಈ ಎಲ್ಲ ಹಿಂಸೆ ನಿರಾಶೆಗಳ ನಡುವೆಯೂ ದೇವಜನರ ಒಂದು ಭಾಗ ಉಳಿದು ಹೀಗೆ ಹೇಳುತ್ತದೆ. ಕೀರ್ತನೆ 74 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ದೇವರೇ, ನೀನು ಮೊದಲಿನಿಂದಲೂ ನನ್ನ ಅರಸನು, ಲೋಕ ಮಧ್ಯದಲ್ಲಿ ರಕ್ಷಣೆಗಳನ್ನು ನಡೆಸಿದಾತನೂ ಆಗಿದೆಯಲ್ಲವೇ ಎಂಬುದಾಗಿ. ಪ್ರಿಯರೇ, ಅವರ ಪ್ರಾರ್ಥನೆಯನ್ನು ಕೇಳಿರಿ. ಕೀರ್ತನೆ 74 18ನೇ ವಚನವನ್ನು ಗಮನಿಸಿ. ಅಲ್ಲಿ ಹೀಗೆ ನೋಡುತ್ತೇವೆ: ಯೆಹೋವನೇ, ವೈರಿಗಳು ನಿನ್ನನ್ನು ನಿಂದಿಸಿ ದುರ್ಮತಿಗಳು ನಿನ್ನ ನಾಮವನ್ನು ತಿರಸ್ಕರಿಸಿದ್ದನ್ನು ಜ್ಞಾಪಿಸಿಕೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲು ದೇವರಿಗೆ ಹೇಳುತ್ತಿದೆ, ವೈರಿಗಳು ನಮ್ಮನ್ನು ತೆಗೆದುಕೊಂಡು ಹೋಗಿದ್ದಾರೆ,
ನಮ್ಮ ದೇಶದವರು ಮೂರ್ಖರಾಗಿದ್ದಾರೆ, ನಿನ್ನ ಕಡೆಗೆ ತಿರುಗಿಕೊಳ್ಳಲಿಲ್ಲ. ಆದರೆ ನಂಬಿಗಸ್ತ ಜನಶೇಷವಿರುತ್ತದೆ. ಕೀರ್ತನೆ 74:19 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ನಿನ್ನ ಬೆಳವದ ಜೀವವನ್ನು ಕಾಡು ಮೃಗಕ್ಕೆ ಕೊಡಬೇಡ, ನಿನ್ನ ದೀನಮಂಡಲಿಯನ್ನು ಸದಾ ಮರೆತೇ ಬಿಡಬೇಡ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೀರ್ತನೆಗಾರನು ಕೂಗಿಕೊಳ್ಳುತ್ತಾನೆ, ದೇವರೇ, ಸಂಕಟಗಳ ಮಧ್ಯದಿಂದ ನಮ್ಮನ್ನು ಬಿಡಿಸು. ಅವನು ದೇವರ ಬಿಡುಗಡೆಯ ದಿನಕ್ಕಾಗಿ ಮುನ್ನೋಡುತ್ತಿದ್ದಾನೆ. ಪ್ರಿಯ ಸ್ನೇಹಿತನೇ, ನಿನ್ನ ಕಷ್ಟಗಳು ಎಷ್ಟೋ ದೊಡ್ಡದಾಗಿದ್ದರೂ ಆತನು ನಿನ್ನನ್ನು ಬಿಡುಗಡೆ ಮಾಡುತ್ತಾನೆ. ನಾವಿರುವ ಸ್ಥಿತಿಗಿಂತ ಹೆಚ್ಚು ಕಠಿಣ ಪರಿಸ್ಥಿತಿಗಳಲ್ಲಿರುವವರನ್ನು ಆತನು ಬಿಡಿಸಿದ್ದಾನೆ ಮತ್ತು ಮುಂದಕ್ಕೆ ಆತನು ಇದಕ್ಕಿಂತಲೂ ಹೆಚ್ಚಿನ ಕಾರ್ಯಗಳನ್ನು ಮಾಡಲಿದ್ದಾನೆ. ಕೀರ್ತನೆ 74:22 ವಚನ ಹೀಗೆ ಹೇಳುತ್ತದೆ, ದೇವರೇ, ಎದ್ದು ನಿನ್ನ ನ್ಯಾಯವನ್ನು ನಡೆಸುವವನಾಗು. ದುರ್ಮತಿಯು ಯಾವಾಗಲೂ ನಿನ್ನನ್ನು ನಿಂದಿಸುತ್ತಿರುವುದನ್ನು ಜ್ಞಾಪಿಸಿಕೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಜಯದೊಂದಿಗೆ ಬರಬೇಕೆಂಬ ಕರೆ ಇದಾಗಿದೆ. ದೇವರು ಅದನ್ನು ಮಾಡಬಲ್ಲನೆಂಬ ನಂಬಿಕೆಯ ಮಾತು ಇದರಲ್ಲಿದೆ. ಪ್ರಿಯರೇ, ಈ ಕೀರ್ತನೆ ಪ್ರಾರ್ಥನೆಯಾಗಿದೆ. ಇದು ಬೋಧನಾಪ್ರದ ಕೀರ್ತನೆಯಾಗಿದೆ. ನಾವು ನಮ್ಮ ಎಲ್ಲ ಕಷ್ಟಗಳಲ್ಲಿಯೂ ದೇವರನ್ನು ನಂಬಬಹುದೆಂಬ ಪಾಠವನ್ನು ಇದು ನಮಗೆ ಕಲಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 75ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಬಿಡುಗಡೆಯ ಗೀತ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನೆಯು ಆಸಾಫನದು, ಸ್ತುತಿ ಹಾಡುವ ಗೀತೆ. 74ನೇ ಕೀರ್ತನೆ ಆಸಾಫನ ಬಿನ್ನಹವಾಗಿತ್ತು. 75ನೇ ಕೀರ್ತನೆ ಬಿಡುಗಡೆಯ ಗೀತ, ಮುಂದೆ ಬರಲಿರುವ ಜಯದ ಗೀತ, ಆದ್ದರಿಂದ ನಂಬಿಕೆಯ ಗೀತವೂ ಆಗಿದೆ. ಕೀರ್ತನೆ 75:1 ವಚನ ಹೀಗೆ ಹೇಳುತ್ತದೆ, ದೇವರೇ, ಕೊಂಡಾಡುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನ ನಾಮ ಮಹತ್ವವು ಸಮೀಪವಾಗಿದೆ, ನಿನ್ನ ಮಹತ್ಕಾರ್ಯಗಳನ್ನು ವರ್ಣಿಸುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೊನೆಗೆ ದೇವರು ಈ ಭೂಮಿಯಲ್ಲಿ ತನ್ನ ಹೆಸರನ್ನು ಕಾಪಾಡಿಕೊಳ್ಳುತ್ತಾನೆ. ಈ ಕೀರ್ತನೆಯಲ್ಲಿ ಅದ್ಭುತವಾದ ಮಹಿಮೆಯ ಸತ್ಯವು ನಮ್ಮೆದುರಿಗೆ ಇಡಲ್ಪಟ್ಟಿದೆ. ಮುಂದಕ್ಕೆ ನೋಡೋಣ. ಕೀರ್ತನೆ 75:2 ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ದೇವರು ನುಡಿದದ್ದು ಕ್ಲುಪ್ತ ಕಾಲವು ಬಂದಾಗ ನಾನೇ ನೀತಿಯಿಂದ ತೀರ್ಪು ಕೊಡುವೆನು ಎಂಬುದಾಗಿ. ಪ್ರಿಯರೇ, ದೇವರು ಬರುವಾಗ ಅದು ಕ್ಲುಪ್ತ ಕಾಲವಾಗಿರುತ್ತದೆ. ಕರ್ತನು ಈ ಲೋಕದಲ್ಲಿರುವಾಗ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡನು. ಮಾನವನಂತೆ ಆತನು ಹೇಳಿದನು, ಇದಲ್ಲದೆ ಆ ದಿನದ ವಿಷಯವೂ ಆ ಗಳಿಗೆಯ ವಿಷಯವೂ ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು, ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 36ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಆ ನಿರ್ದಿಷ್ಟವಾದ ಸಮಯದಲ್ಲಿ ಕರ್ತನು ಬರುವನು. ನಾವು ಆತನನ್ನು ಬೇಗ ಬರುವ ಹಾಗೆ ಮಾಡಲಾರೆವು. ಆತನು ಮೊದಲೇ ನಿರ್ಣಯಿಸಿದ ಸಮಯದಲ್ಲಿ ಬರುತ್ತಾನೆ. ಕೀರ್ತನೆ 75:6 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯಾಕಂದರೆ ಉದ್ಧಾರವು ಮೂಡಲಿಂದಾಗಲಿ ಪಡವಳದಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಹಾಯವು ಯಾವ ಕಡೆಯಿಂದ ಬರುತ್ತದೆ? ಪೂರ್ವ, ಪಶ್ಚಿಮದ, ದಕ್ಷಿಣದ ಕಡೆಯಿಂದ ಅಲ್ಲ. ಆದರೆ ಉತ್ತರ ದಿಕ್ಕಿನ ಕುರಿತಾಗಿ ಏನೂ ಹೇಳಿಲ್ಲ. ಯಾಕಂದರೆ ವೈರಿಯು ಆ ದಿಕ್ಕಿನಿಂದಲೇ ಬರುತ್ತಾನೆ. ದೇವರು ಮಾತ್ರವೇ ತನ್ನ ಜನರನ್ನು ಬಿಡಿಸಬಲ್ಲನು. ಆ ಘಟನೆ ಇನ್ನು ನಡೆಯುವ ಮೊದಲೇ ದೇವರಿಗೆ ಉಪಕಾರ ಹೇಳಿದ್ದನ್ನು 75ನೇ ಕೀರ್ತನೆಯಲ್ಲಿ ನಾವು ಕಾಣುತ್ತೇವೆ. ಕೀರ್ತನೆಗಳು ಎಷ್ಟು ಅದ್ಭುತವಾಗಿವೆ ಅಲ್ಲವೇ? ಅದು ನಿಮ್ಮ ಹೃದಯಕ್ಕೂ ಆಶೀರ್ವಾದ ತಂದಿದೆ ಎಂಬುದಾಗಿ ನೆನೆಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 76ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಮುಖ್ಯ ಪ್ರಸ್ತಾಪ ಮೆಸ್ಸಿಯನ ಸಿಂಹಾಸನಾಸೀನನಾಗುವ ಪ್ರವಾದನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 74ನೇ ಕೀರ್ತನೆಯು ಸಹಾಯಕ್ಕಾಗಿ ಮಾಡಿದ ಕೂಗು ಎಂಬುದನ್ನು ನಾವು ನೋಡಿದೆವು. ದೇವರೇ ಏಳು ಎಂಬುದಾಗಿ ಅದರಲ್ಲಿ ತಿಳಿದುಕೊಂಡಿದ್ದೇವೆ. 75ನೇ ಕೀರ್ತನೆಯು ಉತ್ತರ ದಿಕ್ಕಿನಿಂದ ಬಂದ ವೈರಿಗಳ ಕೈಯಿಂದ ತಮಗಾದ ಬಿಡುಗಡೆಗಾಗಿ ದೇವರನ್ನು ಸ್ತುತಿಸುವಂಥದ್ದಾಗಿದೆ. ಅವರಿಗೆ ಪೂರ್ವ, ಪಶ್ಚಿಮ, ದಕ್ಷಿಣ ದಿಕ್ಕುಗಳಿಂದ ಯಾವ ಸಹಾಯವೂ ದೊರಕಲಿಲ್ಲ. ಉತ್ತರ ದಿಕ್ಕಿನಿಂದಲೇ ಅವರಿಗೆ ತೊಂದರೆಯೂ ಬಂದಿತು. ಇಸ್ರಾಯೇಲ್ಯರನ್ನು ಮುತ್ತಿಗೆ ಹಾಕಲು ಉತ್ತರ ದಿಕ್ಕಿನಿಂದಲೇ ಒಂದು ದೇಶವು ಬರಲಿದೆ. ಇದು
ಮಹಾಸಂಕಟ ಕಾಲದಲ್ಲೆಂದು ನಾವು ತಿಳಿಯುತ್ತೇವೆ. 76ನೇ ಕೀರ್ತನೆಯು ಕರ್ತನಾದ ಯೇಸುವು ರಾಜ ಯಾಜಕನಾಗಿ ನಿಜ ಮೆಲ್ಕಿಜೆದೇಕನಾಗಿ ತನ್ನ ರಾಜ್ಯವನ್ನು ಆಳುವುದನ್ನು ತಿಳಿಸುತ್ತದೆ. ಪ್ರಿಯರೇ, ಭೂಲೋಕದ ಮಾನವರೆಲ್ಲರೂ ಆತನಿಗೆ ಅಧೀನರಾಗಿರುವರು. ಕೀರ್ತನೆ 76 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರು ಯೆಹೂದ ದೇಶದಲ್ಲಿ ಖ್ಯಾತಿಗೊಂಡವನು, ಇಸ್ರಾಯೇಲ್ಯರಲ್ಲಿ ಆತನ ನಾಮವು ದೊಡ್ಡದು. ಸಾಲೇಮಿನಲ್ಲಿ ಆತನ ಬಿಡಾರವಿದೆ, ಚಿಯೋನಿನಲ್ಲಿ ಆತನು ನಿವಾಸಿಸುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಾಲೇಮ್ ಎಂಬುದು ಯೆರೂಸಲೇಮಿನ ಪುರಾತನ ಹೆಸರು. ಅದರ ಅರ್ಥ ಸಮಾಧಾನದ ನಿವಾಸ ಎಂದಾಗುತ್ತದೆ. 4 ಭೌಗೋಳಿಕ ಪ್ರದೇಶಗಳು ತಿಳಿಸಲ್ಪಟ್ಟಿವೆ: ಯೂದಾಯ, ಸಾಲೇಮು, ಯೆರೂಸಲೇಮ್ ಮತ್ತು ಚಿಯೋನ್. ಇವೆಲ್ಲವೂ ಮಧ್ಯಪೂರ್ವದಲ್ಲಿರುವ ಇಸ್ರಾಯೇಲ್ ದೇಶದ ಸ್ಥಳಗಳಾಗಿವೆ. ಈ ಕೀರ್ತನೆಯಿಂದ ನಮಗೆ ಆಶೀರ್ವಾದವಿದೆ ಎಂಬುದರ ಸತ್ಯವು ಅದರ ಅನ್ವಯಿಸುವಿಕೆಯಲ್ಲಿದೆ, ಹೊರತು ಅದರ ಅರ್ಥ ವಿವರಣೆಯಲ್ಲಿಲ್ಲ. ಕೀರ್ತನೆ 76 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಅಲ್ಲಿ ಆತನು ಮಿಂಚಿನಂತೆ ಹಾರಿ ಬರುವ ಬಾಣಗಳನ್ನು, ಗುರಾಣಿ, ಖಡ್ಗ ಮುಂತಾದ ಯುದ್ಧಾಯುಧಗಳನ್ನು ಮುರಿದು ಬಿಟ್ಟಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನು ಈ ಭೂಮಿಗೆ ಹಿಂತಿರುಗಿದಾಗ ಈ ಲೋಕದಲ್ಲಿ ಸ್ಥಾಪಿತವಾಗುವ ಸಮಾಧಾನದ ಕುರಿತಾಗಿ ಯೆಶಾಯನು ತಿಳಿಸಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಮಾನವನ ಹೃದಯದ ಪಾಪವು ವಿಮೋಚನೆಯ ಮೂಲಕ ಅಳಿಸಲ್ಪಟ್ಟಾಗ, ಇಲ್ಲವೇ ದಂಡಿಸಲ್ಪಟ್ಟಾಗ ಮಾತ್ರವೇ ಈ ಲೋಕದಲ್ಲಿ ಶಾಂತಿ ನೆಲೆಸಬಹುದು. ಮುಂದಕ್ಕೆ ನೋಡೋಣ. ಕೀರ್ತನೆ 76 4ನೇ ವಚನವನ್ನು. ಅಲ್ಲಿ ಹೀಗೆ ಬರೆದಿದೆ: ತೇಜೋಮಯನು ನೀನು, ಬೆಟ್ಟಗಳಲ್ಲಿ ಕೊಳ್ಳೆ ಹೊಡೆದದ್ದರಿಂದ ಹೆಸರುಗೊಂಡವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಲೋಕದಲ್ಲಿನ ಅಹಂಕಾರಿಗಳನ್ನು, ಹೆಮ್ಮೆಯವರನ್ನು ದೇವರು ದಂಡಿಸಲಿಕ್ಕಿದ್ದಾನೆ. ಯೆರೂಸಲೇಮಿಗೆ ವಿರೋಧವಾಗಿ ಹೋದವರನ್ನೂ ಕೂಡ. ಲೋಕವು ಎಚ್ಚೆತ್ತುಕೊಳ್ಳುವುದು ಸೈತಾನನಿಗೆ ಬೇಡವಾಗಿದೆ. ಅವನು ನಮಗೆ ಹೇಳುತ್ತಾನೆ: ಹೇ, ವಾಕ್ಯವನ್ನು ಅಷ್ಟು ಗಟ್ಟಿಯಾಗಿ ಹೇಳಬೇಡ, ಅವರಿಗೆ ಎಚ್ಚರವಾದೀತು ಎಂದು. ಆದರೆ ಪ್ರಿಯರೇ, ನ್ಯಾಯತೀರ್ಪು ಬರುತ್ತಿದೆ ಎಂದು, ಕ್ರಿಸ್ತನಲ್ಲಿ ರಕ್ಷಣೆ ದೊರೆಯುತ್ತದೆಂದು ನಾನು ಶಿಶುಗಳಿಗೆ ಹೇಳಿ ಎಚ್ಚರಿಸಲು ಯತ್ನಿಸುತ್ತಿದ್ದೇನೆ. ಪ್ರೀತಿಯುಳ್ಳ ದೇವಜನರೇ, ಎಲ್ಲ ಶೂರರ ಕೈ ನಿಂತು ಹೋದವು ಎಂದು ಹೇಳಿದೆ. ಅವರು ಎಚ್ಚರಗೊಂಡಾಗ ಗಿದ್ಯೋನನ ಕಾಲದ ಮಿದ್ಯಾನರಂತಿದ್ದರು. ಅವರಿಗೆ ತುತ್ತೂರಿ ಶಬ್ದ, ಬೆಳಕಿನ ಪ್ರಕಾಶಗಳಿಂದ ಎಚ್ಚರವಾಯಿತು. ತಾವು ಸೆರೆ ಸಿಕ್ಕೆವೆಂದು ತಿಳಿದುಕೊಂಡರು. ಪಾಳೆಯದವರಾದರೋ ಭ್ರಾಂತರಾಗಿ ಕೂಗುತ್ತಾ ಓಡಿ ಹೋಗ ಪ್ರಾರಂಭಿಸಿದರು ಎಂಬುದಾಗಿ ನ್ಯಾಯಸ್ಥಾಪಕರ ಪುಸ್ತಕ 7ನೇ ಅಧ್ಯಾಯ 21ನೇ ವಚನದಲ್ಲಿ ಓದುತ್ತೇವೆ. ಕೀರ್ತನೆ 76 6ನೇ ವಚನ ಹೀಗೆ ಹೇಳುತ್ತದೆ: ಯಾಕೋಬ ವಂಶದವರ ದೇವರೇ, ನಿನ್ನ ಗದರಿಕೆಯಿಂದ ರಥಬಲವೂ ಅಶ್ವಬಲವೂ ಮೈಮರೆತು ಬಿದ್ದವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನು ತಿರುಗಿ ಬರುವಾಗ ಆತನ ಗದರಿಕೆಗೆ ಎಲ್ಲ ರಥಗಳು, ಕುದುರೆಗಳು ಕೆಳಗೆ ಬಿದ್ದು ಮೈಮರೆತು ಹೋಗುತ್ತವೆ. ಆಗ ಕರ್ತನು ಪ್ರಭಾವದಿಂದ ಪ್ರಕಾಶಿಸುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 1ನೇ ವಚನದಲ್ಲಿ ಆ ದಿನದ ಕುರಿತು ಹೇಳಿದೆ. ಅದೇನೆಂದರೆ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಎಂಬುದಾಗಿ. ಪ್ರಿಯರೇ, ಈ ಮಾತನ್ನು ನಾವು ಕ್ರಿಸ್ಮಸ್ನ ಆಚರಣೆಯಲ್ಲಿ ಉಪಯೋಗಿಸುತ್ತೇವೆ. ನಿಜವಾಗಿ ನೋಡಿದರೆ ಈ ಮಾತು ಕ್ರಿಸ್ತನ ಜನನದಲ್ಲಿ ಪೂರೈಸಲ್ಪಡುವುದಿಲ್ಲ. ಕ್ರಿಸ್ತನು ತಿರುಗಿ ಈ ಲೋಕಕ್ಕೆ ಬರುವಾಗ ಅದು ನೆರವೇರಲಿದೆ. ಅದು ವಿಶೇಷ ದಿನವಾಗಿದೆ, ಆದರೆ ಭವಿಷ್ಯದಲ್ಲಿ ನಡೆಯುವಂಥದ್ದು. ಕೀರ್ತನೆ 76 7ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀನು ಮಹಾಭಯಂಕರನು, ನೀನು ಸಿಟ್ಟುಗೊಂಡಾಗ ನಿನ್ನ ಮುಂದೆ ಯಾರು ನಿಂತಾರು? ಪರಲೋಕದಲ್ಲಿರುವ ನೀನು ನಿನ್ನ ನ್ಯಾಯವಿಧಿಯನ್ನು ಆಜ್ಞಾಪಿಸುವಾಗ ದೇವರು ಲೋಕದ ದೀನರನ್ನು ರಕ್ಷಿಸಿ ನ್ಯಾಯವನ್ನು ಸ್ಥಾಪಿಸುವುದಕ್ಕೋಸ್ಕರ ಎದ್ದಿದ್ದಾನೆಂದು ಭೂನಿವಾಸಿಗಳು ಭಯದಿಂದ ಸ್ತಬ್ಧರಾದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನಗಳನ್ನು ಹೇಗೆ ಭಾಷಾಂತರಿಸಬಹುದು? ನೀನೇ ಭಯಪಡಲು ಯೋಗ್ಯನು. ನೀನು ಕೋಪಗೊಂಡಾಗ ನಿನ್ನ ಮುಂದೆ ಯಾರು ನಿಂತಾರು? ಪರಲೋಕದಿಂದ ನೀನು ದಂಡನೆಯನ್ನು ಗುಡುಗುತ್ತಿ ಭೂಮಿ ಭಯಪಟ್ಟು ಮೌನವಾಯಿತು. ಪ್ರಿಯರೇ, ದೇವರು ದಂಡನೆಗಾಗಿ, ಲೋಕದ ದೀನರ ರಕ್ಷಣೆಗಾಗಿ ಎದ್ದು ನಿಂತಾಗ ಪ್ರಕಟಣೆ 6ನೇ ಅಧ್ಯಾಯ 17ನೇ ವಚನದಲ್ಲಿ ಯೋಹಾನನು ಹೇಳಿದ್ದು ನೆರವೇರುತ್ತದೆ. ಅದೇನೆಂದರೆ, ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ,
ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂಬುದಾಗಿ. ಪ್ರಿಯರೇ, ಕರ್ತನು ತಿರುಗಿ ಈ ಲೋಕಕ್ಕೆ ಬರುವಾಗ ಎಲ್ಲವನ್ನೂ ಆತನ ಕಾಲುಗಳ ಕೆಳಗೆ ಹಾಕುವರು. ಕೀರ್ತನೆ 76:10 ಹೀಗೆ ಹೇಳುತ್ತದೆ, ಮನುಷ್ಯರ ಕೋಪವು ನಿನ್ನ ಘನಕ್ಕೆ ಸಾರ್ಥಕವಾಗುವುದು, ಕೋಪಾಶೇಷವನ್ನು ನಡುಕಟ್ಟಿನಂತೆ ಬಿಗಿದುಕೊಳ್ಳುವಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಾನವರ ಕೋಪವು ನಿನ್ನನ್ನೇ ಘನಪಡಿಸುತ್ತದೆ ಎಂಬುದಾಗಿ ನೋಡುವಾಗ ಉಳಿದ ಕೋಪವನ್ನು ನೀನು ತಡೆ ಮಾಡಿ ಬಿಡುತ್ತಿ. ದೇವರು ಮಾನವನನ್ನು ಒಂದು ಮಿತಿಯವರೆಗೆ ಮಾತ್ರ ಬಿಡುತ್ತಾನೆ. ಆದರೆ ಮಹಾಸಂಕಟ ಕಾಲದಲ್ಲಿ ಕರ್ತನು ಎಲ್ಲ ಮಿತಿಯನ್ನು ತೆಗೆದುಹಾಕುವುದರಿಂದ ಮಾನವನು ಮಿತಿಯಿಲ್ಲದವನಾಗಿ ಹೋಗುತ್ತಾನೆ. ಈ ದಿನಗಳಲ್ಲಿ ಮನುಷ್ಯರಿಗೆ ನಿಯಂತ್ರಣವಿರುತ್ತದೆ. ತಡೆಯುವವನು ಪವಿತ್ರಾತ್ಮನೇ. ಈ ದಿನಗಳಲ್ಲಿ ಲೋಕದಲ್ಲಿನ ಕೆಟ್ಟದನ್ನು ಬೇರೆ ಯಾರೂ ನಿಯಂತ್ರಿಸಬಲ್ಲರು? ಮನುಷ್ಯನ ಕೋಪವು ದೇವರನ್ನೇ ಘನಪಡಿಸುವಂತೆ ದೇವರು ಮಾಡುತ್ತಾನೆ. ಕೀರ್ತನೆ 76:11 ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ, ನಿಮ್ಮ ದೇವರಾದ ಯೆಹೋವನಿಗೆ ಹರಕೆ ಮಾಡಿ ಸಲ್ಲಿಸಿರಿ, ಸುತ್ತಣವರೆಲ್ಲರೂ ಭಯಂಕರನಿಗೆ ಕಾಣಿಕೆಗಳನ್ನು ಸಮರ್ಪಿಸಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 77ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಮುಖ್ಯ ಪ್ರಸ್ತಾಪ ದೇವರ ದಯೆ ಹಾಗೂ ಒಳ್ಳೆಯತನದ ಕುರಿತ ಗಲಿಬಿಲಿ ಎಂಬುದಾಗಿದೆ. ಪ್ರಿಯರೇ, ಇದು ಆಸಾಫನ ಕೀರ್ತನೆ. ಯದುತೂನನ ರೀತಿಯಲ್ಲಿ ಹಾಡತಕ್ಕದ್ದು. ಯದುತೂನನು ಮುಖ್ಯ ಗಾಯಕನಾಗಿದ್ದಾನೆಂದು ನಾವು ಹಿಂದೆ ನೋಡಿದ್ದೆವು. ಆಸಾಫನು ಈ ಕೀರ್ತನೆಯನ್ನು ಯದುತೂನನಿಗಾಗಿ ಹಾಡಲು ಇಲ್ಲವೇ ಬಾರಿಸಲು ಬರೆದಿದ್ದನು. ಆ ದಿನಗಳಲ್ಲಿ ಜನರ ಮನಸ್ಸಿನಲ್ಲಿದ್ದ ಆಳವಾದ ಕಳವಳದಿಂದಾಗಿ ಅವರಲ್ಲಿ ಉಂಟಾದ ಆತ್ಮಾವಲೋಕನದ ಕುರಿತಾಗಿ ಇದು ತಿಳಿಸುತ್ತದೆ. ನಂಬಿಕೆಗೆ ಸಮಸ್ಯೆಗಳಿರುತ್ತವೆ, ಆದರೆ ಅದು ಪರಿಹಾರವನ್ನು ಕಂಡುಕೊಳ್ಳಬಲ್ಲದು. ಈ ಉತ್ತರವು ದೇವರ ಪವಿತ್ರಾಲಯದಲ್ಲಿ ದೊರಕುತ್ತದೆ. ದೇವರು ಮರೆಯುವವನಲ್ಲವೆಂದು ಚರಿತ್ರೆ ತಿಳಿಸುತ್ತದೆ. ಕೀರ್ತನೆ 77 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ದೇವರಿಗೆ ಮೊರೆಯಿಡುವೆನು, ಕೂಗಿ ಮೊರೆಯಿಡುವೆನು, ನನಗೆ ಕಿವಿಗೊಡುವನು. ಇಕ್ಕಟ್ಟಿನಲ್ಲಿ ಸ್ವಾಮಿಯನ್ನು ಕರೆದೆನು, ಬೇಸರವಿಲ್ಲದೆ ಇರುಳೆಲ್ಲ ಕೈಯೊಡ್ಡಿಕೊಂಡೇ ಇದ್ದೆನು, ನನ್ನ ಮನಸ್ಸು ಶಾಂತಿ ಹೊಂದಲೊಲ್ಲದೆ ಇತ್ತು ಎಂಬುದಾಗಿ. ಪ್ರಿಯರೇ, ದೇವರನ್ನು ಹುಡುಕಲು ಒಳ್ಳೆಯ ಸಮಯ ಕಷ್ಟಕಾಲದಲ್ಲಿ, ಸಂಕಟದ ಸಮಯದಲ್ಲಿ ದೇವರನ್ನು ಕೂಗುವುದು ಒಳ್ಳೆಯದೇ. ಪ್ರೀತಿಯುಳ್ಳ ದೇವಜನರೇ, ನನಗೆ ಕಿವಿಗೊಡುವನು ಎಂಬುದಾಗಿ ನೋಡುವಾಗ, ಪ್ರಿಯನೇ, ನೀನು ಸಂಕಷ್ಟದಲ್ಲಿದ್ದು ದೇವರಿಗೆ ಮೊರೆಯಿಟ್ಟಾಗ ಆತನು ನಿನಗೆ ಕಿವಿಗೊಡುತ್ತಾನೆ. ನೀನು ಆತನ ಬಳಿಗೆ ಹೋಗಬಹುದು. ಆತನು ನಿಜವಾದವನಾಗಿದ್ದಾನೆ. ಹಾಡುಗಾರರು ಅದು ನಿಜ ನಿಜ ಎಂದು ಹಾಡುವುದನ್ನು ನಾನು ಕೇಳುತ್ತೇನೆ. ಆದರೆ ಅವರು ಹಾಡುವ ರೀತಿಯಲ್ಲಿ ಆತನು ನಿಜವಾಗಿದ್ದಾನೋ ಎಂಬ ಸಂಶಯ ಹುಟ್ಟುತ್ತದೆ. ಇಲ್ಲಿ ಬರೆದಿರುವುದರಿಂದ ಅದು ನಿಜವಲ್ಲ, ಆದರೆ ನಿನ್ನ ಅನುಭವದಿಂದ ನೀನು ಅದನ್ನು ನಿಜವೆಂದು ತಿಳಿದುಕೊಳ್ಳುತ್ತಿ. ಆತನು ಒಳ್ಳೆಯವನೋ ಅಲ್ಲವೋ ಎಂಬುದನ್ನು ನಾವು ಸವಿದು ನೋಡಬೇಕೆಂದು ಆತನೇ ಹೇಳಿದ್ದಾನೆ. ಇರುಳೆಲ್ಲ ಕೈಯೊಡ್ಡಿಕೊಂಡೇ ಇದ್ದೆನು ಎಂಬುದಾಗಿ ನೋಡುವಾಗ ಅವನು ಆತ್ಮದಲ್ಲಿ ಶಾಂತಿ ಇಲ್ಲದೆ ಇದ್ದನು. ಅವನು ಮಾಡಿದ ಇನ್ನೊಂದು ವಿಶೇಷ ಸಂಗತಿ ಇಲ್ಲಿದೆ. ಅದೇನೆಂಬುದಾಗಿ ನೋಡೋಣ. ಕೀರ್ತನೆ 77:6 ಹೀಗೆ ಹೇಳುತ್ತದೆ, ನಾನು ರಾತ್ರಿಯಲ್ಲಿ ಮಾಡುತ್ತಿದ್ದ ಗಾನವನ್ನು ನೆನಪಿಸಿಕೊಳ್ಳುವೆನು, ನನ್ನ ಆಂತರ್ಯದಲ್ಲಿ ಮಾತಾಡಿಕೊಳ್ಳುವೆನು ಅಂದುಕೊಂಡು ಮನಸ್ಸಿನಲ್ಲಿ ವಿಚಾರಿಸಿಕೊಂಡದ್ದೇನೆಂದರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ರಾತ್ರಿಯಲ್ಲಿ ಹಾಡಲು ಸಾಧ್ಯವಾಗುವುದು ವಿಶೇಷ ಸಂಗತಿಯೇ ಸರಿ. ಅದರರ್ಥ ಗಟ್ಟಿಯಾಗಿ ಹಾಡಿ ಎಲ್ಲರ ನಿದ್ದೆಗೆಡಿಸಬೇಕೆಂದಲ್ಲ. ರಾತ್ರಿ ಜಾವದಲ್ಲಿ ನಾವು ಎಚ್ಚರವಾಗಿದ್ದು ಚಿಂತೆ ಮಾಡುತ್ತಿರುತ್ತೇವೆ. ಸಮಸ್ಯೆಗಳು ನಮ್ಮೆದುರು ಹಾದು ಹೋಗುತ್ತವೆ. ಅಂಥ ರಾತ್ರಿಯ ಜಾವಗಳಲ್ಲಿ ಹಾಡನ್ನು ನೆನಪಿಸಿಕೊಳ್ಳಬೇಕು. ಈಗ ಅವನು ಕೆಲವು ಗಲಿಬಿಲಿಗೆ ಕಾರಣವಾದ ಪ್ರಶ್ನೆಗಳನ್ನು ಕೇಳುತ್ತಾನೆ. ಕೀರ್ತನೆ 77:7-9 ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಕರ್ತನು ಸದಾಕಾಲಕ್ಕೂ ಬಿಟ್ಟೇ ಬಿಡುವನೋ? ಆತನು ಪುನಃ ಪ್ರಸನ್ನನಾಗುವುದಿಲ್ಲವೋ? ಆತನ ಕೃಪಾ ವಾತ್ಸಲ್ಯವು ನಿಂತೇ ಹೋಯಿತೋ? ಆತನ ವಾಗ್ದಾನವು ಎಂದೆಂದಿಗೂ ಬಿದ್ದು ಹೋಯಿತೋ? ದೇವರು ದಯವಿಡಲಿಕ್ಕೆ ಮರೆತು ಬಿಟ್ಟನೋ? ಕೋಪದಿಂದ ತನ್ನ ಕರುಳುಗಳನ್ನು ಬಿಗಿ ಹಿಡಿದಿದ್ದಾನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವಿಶ್ವಾಸಿಗಳಾದ ನಮ್ಮಲ್ಲಿ ನಾಸ್ತಿಕ ಮನೋಭಾವ ಉಂಟಾಗುತ್ತದೆಂಬುದನ್ನು ನಂಬುತ್ತೀರೋ? ದೇವರು ಇಲ್ಲ ಎಂಬ ರೀತಿ ನಾವು ನನ್ನನ್ನು ಸೇರಿಸಿ ಅನೇಕ ವೇಳೆ ವರ್ತಿಸುತ್ತೇವೆ. ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ, ನಮ್ಮನ್ನು ಬಿಟ್ಟು ಬಿಟ್ಟಿದ್ದಾನೆ ಎಂಬಂತೆ ವರ್ತಿಸುತ್ತೇವೆ. ದೇವರು ನಮಗೆ ಸಹಾಯಕನಾಗಿಲ್ಲ, ಆತನು ನಮಗೆ ದಯ ತೋರಿಸಿಲ್ಲ ಎಂದು ನೆನೆಸುತ್ತೇವೆ. ಪ್ರಿಯರೇ, ದೇವರು ಒಳ್ಳೆಯವನೇ. ಆತನು ನನಗೂ ನಿನಗೂ ದಯ ತೋರಿಸಬೇಕೆಂದಿದ್ದಾನೆ. ನೀನು ಏನೇ ಮಾಡಿದ್ದರೂ ಕೂಡ ದೇವರು ನಿನಗೆ ಒಳ್ಳೆಯವನಾಗಿರಲು ಬಯಸುತ್ತಾನೆ.
ಕೀರ್ತನೆ 77:13 ಹೀಗೆ ಹೇಳುತ್ತದೆ, ದೇವರೇ, ನಿನ್ನ ಮಾರ್ಗವು ಪರಿಶುದ್ಧವಾದದ್ದು, ನಮ್ಮ ದೇವರಂತೆ ಮಹತ್ವವುಳ್ಳ ದೇವರು ಯಾರು ಎಂಬುದಾಗಿ. ಪ್ರಿಯರೇ, ಈ ಕೀರ್ತನಾ ಭಾಗಗಳು ದೇವರ ಪವಿತ್ರ ಸ್ಥಾನದಲ್ಲಿ ಹೇಳಲ್ಪಟ್ಟದ್ದಾದ್ದರಿಂದ ಅದಕ್ಕೆ ಯಾಜಕ ಕಾಂಡ ಭಾಗವೆಂದು ಹೆಸರಿದೆ ಎಂದು ನಾನು ಈಗಾಗಲೇ ಹೇಳಿದ್ದೆ. ದೇವರೇ, ನಿನ್ನ ಮಾರ್ಗವು ಪರಿಶುದ್ಧವಾದದ್ದು. ನೀವು ದೇವರ ಕುಟುಂಬಕ್ಕೆ ಸೇರಿದವರು. ಆತನ ವಾಕ್ಯವನ್ನು, ಆತನಿಂದ ದೊರಕಿದ ಆಶೀರ್ವಾದಗಳನ್ನು ನಾವು ಪರಸ್ಪರ ಹಂಚಿಕೊಳ್ಳಬೇಕು. ಆದ್ದರಿಂದಲೇ ದೇವರ ಮಾರ್ಗ ಆಲಯವಾಗಿದೆ. ನಿನ್ನ ಪ್ರಶ್ನೆಗಳಿಗೆ ಉತ್ತರ ದೊರಕಬೇಕಾದರೆ ನೀನು ದೇವಜನರನ್ನು ಸಂಧಿಸಬೇಕು. ಪ್ರಿಯರೇ, ಸೈತಾನನು ಬಹು ಕುಹಕದೊಂದಿಗೆ ಕೆಲಸ ಮಾಡುತ್ತಾನೆ. ಅವನು ಎದುರಿನಿಂದ ಹೊರಡದೆ ದೇವರ ವಾಕ್ಯಕ್ಕಾಗಿ ನಿಲ್ಲುವವರೊಂದಿಗೆ ಹೊರಡುತ್ತಾನೆ. ನಾವು ಇದನ್ನು ಗಮನದಲ್ಲಿಡಬೇಕಾಗಿದೆ. ಕೊನೆಯದಾಗಿ ಕೀರ್ತನೆ 77:20 ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ, ಕುರುಬನು ಕುರಿಹಿಂಡನ್ನು ಹೇಗೋ ಹಾಗೆ ನೀನು ಮೋಶೆ ಆರೋನರ ಮುಖಾಂತರ ನಿನ್ನ ಪ್ರಜೆಯನ್ನು ಕರೆದೊಯ್ದಿ ಎಂಬುದಾಗಿ. ಪ್ರಿಯರೇ, ಇದು ನಮಗೂ ಅನ್ವಯಿಸುವಂತಾದು. ನಾಸ್ತಿಕತೆ, ಅನ್ಯಾಯ, ಅನೈತಿಕತೆಗಳ ನೆರೆಯಿಂದ ದೇವರು ನಮ್ಮನ್ನು ಈ ದಿನಗಳಲ್ಲೂ ರಕ್ಷಿಸಬಲ್ಲನು. ಆತನು ಎಂಥ ಪ್ರೀತಿಯ ಕುರುಬನು. ಆತನನ್ನೇ ಆತುಕೊಂಡವರಾಗಿ ಆತನ ಮಾರ್ಗದಲ್ಲೇ ಮುಂದೆ ಮುಂದೆ ಸಾಗೋಣ. ಆತನ ಆಶೀರ್ವಾದವನ್ನು ಹೊಂದಿದವರಾಗಿ ಇತರರೊಂದಿಗೆ ಹಂಚಿಕೊಳ್ಳೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರನ್ನು ಹುಡುಕಲು ಒಳ್ಳೆಯ ಸಮಯ ಕಷ್ಟಕಾಲ. ಸಂಕಷ್ಟದಲ್ಲಿ ಮೊರೆ ಇಟ್ಟಾಗ ಆತನು ಕಿವಿಗೊಡುತ್ತಾನೆ. ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುವಾಗ ನಾವು ದೇವರನ್ನು ಸ್ತುತಿಸಬೇಕು. ಈ ಲೋಕದ ಎಲ್ಲ ಅನೈತಿಕತೆಗಳ ನೆರೆಯಿಂದ ಆತನು ನಮ್ಮನ್ನು ಬಿಡಿಸಬಲ್ಲನು. ಆದುದರಿಂದ ದಿನಾಲು ಆತನನ್ನೇ ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ನಂಬಿಗಸ್ತರಾಗಿ ಜೀವಿಸೋಣ. ಪ್ರಾರ್ಥನೆಯನ್ನು ಮಾಡೋಣವಾ? ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡುವಂಥ ಪ್ರೀತಿಯುಳ್ಳ ಯೇಸುಸ್ವಾಮಿ, ನಿನ್ನ ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ಕಷ್ಟದಲ್ಲಿಯೂ ಸಮಸ್ಯೆಗಳಲ್ಲಿರುವಾಗ ಪರಿಹಾರಕನು ಯೇಸುವೇ ಎಂಬುದಾಗಿಯೂ ನಿನ್ನ ವಾಕ್ಯವು ನಮಗೆ ತಿಳಿಯಪಡಿಸ್ತದೆ. ನಿನ್ನ ವಾಗ್ದಾನಗಳು ಎಷ್ಟೆಲ್ಲ ಇದೆ ಕರ್ತನೆ, ಅವೆಲ್ಲವೂ ಯೇಸು ಕ್ರಿಸ್ತನಲ್ಲಿ ಆಮೇನ್ ಎಂಬುದಾಗಿ ಇರುವಂಥದ್ದು. ಈ ಸತ್ಯಾಂಶವನ್ನು ನಮ್ಮ ಪ್ರೀತಿಯ ಬಾಂಧವರು ಕೂಡ ಅರ್ಥ ಮಾಡಿಕೊಂಡು ನಿನ್ನ ವಾಕ್ಯಕ್ಕನುಸಾರವಾಗಿ ಜೀವಿಸುವಂತೆ, ನಿನ್ನ ವಾಗ್ದಾನಗಳನ್ನು ಕೈಯಲ್ಲಿ ಹಿಡಿದು ವಿಶ್ವಾಸದಿಂದ ಜೀವಿಸುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯರೇ, ದೈವಾನ್ವೇಷಣೆ ಕಾರ್ಯಕ್ರಮವನ್ನು ನೀವು ಎಷ್ಟು ಮಂದಿಗೆ ಪರಿಚಯ ಮಾಡಿಕೊಟ್ಟಿದ್ದೀರಿ? ಹಿಂದೆ ನಿಮ್ಮ ಸ್ನೇಹಿತರಿಗೆ ತಿಳಿಸ್ತೀರಾ? ಅವರು ಕೂಡ ದೇವರ ಬಳಿಗೆ ಬರಲು ಸಹಾಯವಾಗ್ತದೆ. ತಪ್ಪದೇ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.